ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತ ಮೆಡಿಕಲ್ ಶಾಪ್ ಬಂದ್ಗೆ ಕಲಬುರಗಿಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ. ಜಿಲ್ಲೆಯಲ್ಲಿರುವಂತಹ 1800 ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಿವೆ. ಡಿಸಿಗೆ ಮನವಿ ಸಲ್ಲಿಸಿದಂತ ಕಲಬುರಗಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ಈ ಮೂಲಕ 1800 ಮೆಡಿಕಲ್ ಶಾಪ್ಗಳನ್ನ ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಮೆಡಿಕಲ್ ಶಾಪ್ಗಳು ಆನ್ಲೈನ್ ಮೆಡಿಸಿನ್ ವ್ಯಾಪಾರ ಬಂದ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಮೆಡಿಕಲ್ ವ್ಯಾಪಾರಿ ಸಂಘ ಕಾರ್ಯದರ್ಶಿ ಆಗಿರುವಂತಹ ರವೀಂದ್ರ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಬಾಡಿಗೆ ಕಟ್ಟೋಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿಗೆ ಬಂದಿದ್ದೀವಿ. ತಕ್ಷಣ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು. ಕಲಬುರಗಿ ಮೆಡಿಕಲ್ ಶಾಪ್ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರಮುಖವಾದ 3 ಬೇಡಿಕೆಗಳಿವೆ. ಮೊದಲನೇದಾಗಿ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ನಿಲ್ಲಿಸಬೇಕು. ಎರಡನೇದಾಗಿ ಈ ಕಾರ್ಪೊರೇಟ್ ಅಥವಾ ಚೈನ್ ಮೆಡಿಕಲ್ ಶಾಪ್ಸ್ ಏನಂತೀವಿ ಅವರ ಅತಿಯಾದ ಡಿಸ್ಕೌಂಟ್ ಹಾವಳಿ ನಿಲ್ಲಬೇಕು. ಮೂರನೇದಾಗಿ ಈ ಆನ್ಲೈನಲ್ಲಿ ನಕಲಿ ಅಥವಾ ಸ್ಪೂರಿಯಸ್ ಡ್ರಗ್ಸ್ ವ್ಯಾಪಾರ ನಿಲ್ಲಿಸಬೇಕು ಅಂತ ನಮ್ಮ 3 ಪ್ರಮುಖವಾದ ಬೇಡಿಕೆಗಳಿವೆ. ಹಾಗೂ ಇವತ್ತಿನ ದಿವಸ ನಮ್ಮ ಸಾರ್ವಜನಿಕರಿಗೆ ಅಥವಾ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರ ಅನುಕೂಲಕ್ಕಾಗಿ ನಮ್ಮ ಸಂಘದವರ ವತಿಯಿಂದ ನಾವು ಬಸವೇಶ್ವರ ಹಾಸ್ಪಿಟಲ್, KBN ಹಾಸ್ಪಿಟಲ್ ಇರುವಂಥ ಮೆಡಿಕಲ್ ಶಾಪನ್ನು ತೆಗೆದಿರೋದಕ್ಕೆ ಹೇಳಿದ್ದೀವಿ. ಹಾಗೂ ನರ್ಸಿಂಗ್ ಹೋಮ್ ಒಳಗಡೆ ಇರುವಂಥ ಎಲ್ಲ ಮೆಡಿಕಲ್ ಶಾಪು ಇವತ್ತು ಓಪನ್ ಇರ್ತದೆ. ಸಾರ್ವಜನಿಕರಿಗೆ ಏನೋ ಬೇಕಾದ್ರೆ ಅಲ್ಲಿ ಹೋಗಿ ತಗೋಬಹುದು. ನಾವೆಲ್ಲ ಬೆಂಬಲ ಶಾಪ್ ನಮಗೆ ಬೆಂಬಲ ಸೂಚಿಸಿ ಇವತ್ತು ಬಂದ್ ಮಾಡಿದ್ದಾರೆ. ಈಗ ನಾವು ಜಿಲ್ಲಾಧಿಕಾರಿಗೆ ನಮ್ಮ ಪ್ರಧಾನಮಂತ್ರಿಗೆ ಅಡ್ರೆಸ್ ಮಾಡಿದ್ದು ಮನವಿ ಪತ್ರ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಕೊಟ್ಟಿದ್ದೀವಿ ಇವತ್ತು. ಹಾಗೂ ಎಲ್ಲ ತಾಲೂಕುಗಳಲ್ಲೂ ತಾಲೂಕಾ ತಹಸೀಲ್ದಾರ್ಗಳಿಗೆ ಈ ಮನವಿ ಪತ್ರ ಅಲ್ಲಿ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿದು ಮುಂಬರುವ ದಿನಗಳಲ್ಲಿ ನಮ್ಮ ಅಖಿಲ ಭಾರತ ಔಷಧಿ ಸಂಘದವರು ಏನು ಡಿಸಿಷನ್ ತಗೊಳ್ತಾರೆ ಅದ್ರ ಪ್ರಕಾರ ನಾವು ಅದರಲ್ಲಿ ಭಾಗವಹಿಸ್ತೀವಿ. ನಮ್ಮ